ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು 289ನೇ ಅಧ್ಯಾಯದಲ್ಲಿ ಇದ್ವಿ. ಅವನು ಕೇಳಿದ ಮುಕ್ತಿ ಅನ್ನುವ ಕಾನ್ಸೆಪ್ಟೇ ಅಸಂಗತ. ಬಿಡುಗಡೆ ಯಾವುದರಿಂದ? ಜಡದಿಂದ ಬಿಡುಗಡೆ. ಜೀವ ಹಾಗೂ ಜಡ ಯಾವತ್ತೂ ಒಟ್ಟಿಗಿರ್ತಾರೆ, ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಮೋಕ್ಷ ಅನ್ನುವ ಕಾನ್ಸೆಪ್ಟೇ ಅಸಂಗತ ಅಂತ ನನಗನ್ನಿಸ್ತಾ ಇದೆ. ಈಗ ನಾವು ನೋಡುವ ಜಗತ್ತಿನಲ್ಲಿ ಜೀವ ಹಾಗೂ ಜಡ ಎರಡು ಬೇರೆ ಆಗಿ ಇಲ್ವೇ ಇಲ್ಲ. ನೀವು ಅದು ಹೇಗೆ ಹೇಳ್ತೀರಾ ಬಿಡುಗಡೆ ಅಂತ ಅಂದ ಅವನು. ಅದಕ್ಕೆ ವಸಿಷ್ಠರು ಹೇಳಿದ್ರು, ಹೌದಪ್ಪ ಹಾಗನ್ಸತ್ತೆ. ನಿಮಗೆ ಖಂಡಿತ ನಿನಗೆ ಈ ರೀತಿ ಅನಿಸುತ್ತೆ. ಆದರೆ ಏನು ಮಾಡೋದು? ಎರಡೂ ಕೂಡ ಒಂದಕ್ಕೊಂದು ಗಾಢವಾಗಿ ಹೊಂದ್ಕೊಂಡಿರುತ್ತೆ ಅಂತನ್ನೋದು ಕರೆಕ್ಟ್. ಎರಡೂ ಬೇರೆ ಮಾಡಲಿಕ್ಕೆ ಕಷ್ಟ ಅಂತನ್ನೋದು ಕರೆಕ್ಟ್. ಆದರೆ ಇದನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಶಾಸ್ತ್ರದಲ್ಲಿ ಮೇಲುನೋಟದ ಅರ್ಥವನ್ನು ಮಾತ್ರ ಗ್ರಹಿಸಿದವ, ಆಳವನ್ನು ಗ್ರಹಿಸಲಾರದವ ಈ ಪ್ರಶ್ನೆಯನ್ನು ಎತ್ತುತ್ತಾನೆ. ಧಾರ್ಯತೆ ಹಿ ತ್ವಯಾ ಗ್ರಂಥಃ ಉಭಯೋರ್ವೇದಶಾಸ್ತ್ರಯೋಃ ನತು ಗ್ರಂಥಸ್ಯ ತತ್ವಜ್ಞೋ ಯಥಾವತ್ವಂ ನರೇಶ್ವರ. ಹೌದು, ನಿನಗೆ ಗ್ರಂಥ ಬಾಯಿಪಾಠ ಬರುತ್ತೆ, ಒಪ್ಕೊಳ್ತೇನೆ. ಆದರೆ ತತ್ವವನ್ನು ತಿಳಿದಿರಬೇಕು ಅಂತ ಇಲ್ಲವಲ್ಲ. ಗ್ರಂಥವನ್ನು ಬಾಯಿಪಾಠ ಮಾಡೋದು ಬೇರೆ, ತತ್ವವನ್ನು ತಿಳಿಯೋದು ಬೇರೆ. ಯೋ ಹಿ ವೇದೇ ಚ ಶಾಸ್ತ್ರೇ ಚ ಗ್ರಂಥಧಾರಣ ತತ್ಪರಃ ನ ಚ ಗ್ರಂಥಾರ್ಥ ತತ್ವಜ್ಞಃ ನಾಸ್ಯ ತದ್ಧಾರಣಂ ವೃಥಾ. ಭಾರಂ ತ ವಹತೆ ತಸ್ಯ. ಗ್ರಂಥದ ಒಬ್ಬ ಗ್ರಂಥವನ್ನು ನೆನಪಲ್ಲಿಟ್ಕೊಳ್ಳಿಕ್ಕೆ ಮಾತ್ರ ನೋಡ್ತಾನೆ, ತತ್ವವನ್ನಲ್ಲ. ಅವನು ಏನು ಮಾಡೋದು? ತತ್ವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವೇ ಪಡಲಿಲ್ಲ ಅಂದರೆ ವ್ಯರ್ಥ ಅಲ್ವೇ? ಇಲ್ಲಿ ತನಕ ಆಗಿತ್ತು. ಅದರಿಂದಾಗಿ ನಾವು ಗ್ರಂಥ ಧಾರಣೆಯತ್ತ ಗಮನ ಕೊಡಬಾರದು, ಗ್ರಂಥದ ತತ್ವದ ಬಗ್ಗೆ ಗಮನ ಕೊಡಬೇಕು. ಇವತ್ತಾಗ್ತಾ ಇರೋದು ಗ್ರಂಥ ಧಾರಣೆ. ಗ್ರಂಥದ ತತ್ವದ ಬಗ್ಗೆ ತಿಳಿದ್ರೆ ಗ್ರಂಥ ಧಾರಣೆ ಸಹಜವಾಗಿ ಬರುತ್ತೆ, ಬರಲ್ಲ ಅಂತಲ್ಲ.
ಅದು ಚಿಕ್ಕ ಮಕ್ಕಳಿಗೆ ಗ್ರಂಥವನ್ನ ಧಾರಣೆ ಮಾಡುವಂತೆ ಮಾಡಬೇಕು ಅನ್ನೋದು ಸತ್ಯ. ಅವರಿಗೆ ಗ್ರಂಥ ಹೇಳಿದ್ರಾಗತ್ತಾ? ಗೀತೆ ಮಕ್ಕಳಿಗೆ ಅರ್ಥ ಹೇಳಲಿಕ್ಕಾಗತ್ತಾ? ಮಧ್ವ ವಿಜಯ ಅರ್ಥ ಹೇಳಿದ್ರಾಗ್ತದ? ಆಗೋಲ್ಲ. ಬಾಯ್ಪಾಠ ಮಾಡಿಸ್ಬೇಕು. ವಾಯುಸ್ತುತಿ, ವಿಷ್ಣು ಸಹಸ್ರನಾಮ ಬಾಯ್ಪಾಠ, ಮುಂದೆ ಅದರ ಅರ್ಥವನ್ನು ಹೇಳಬೇಕು. ಅರ್ಥವನ್ನು ಕಲಿಸ್ತೇನೆ ಮಕ್ಕಳಿಗೆ ಅಂತಂದ್ರೆ ಆಗಲ್ಲ. ದೊಡ್ಡವರಾದ್ಮೇಲೆ ಗ್ರಂಥಧಾರಣೆ ಮಾಡಿದ್ರೆ ಸಾಕು ಅಂದ್ರೂ ಆಗಲ್ಲ. ಭಾರಂ ಸವಹತೆ ತಸ್ಯ ಗ್ರಂಥಸ್ಯಾರ್ಥಂ ನ ವೇತ್ಯಃ ಯಸ್ತು ಗ್ರಂಥಾರ್ಥ ತತ್ವಜ್ಞೋ ನಾಸ್ಯ ತದ್ಧಾರಣಂ ವೃಥಾ. ಗ್ರಂಥವನ್ನ ಧಾರಣೆ ಮಾಡಿದ್ದಾನೆ, ತತ್ವವನ್ನು ತಿಳಿದಿಲ್ಲ ಅಂದರೆ ಗ್ರಂಥದ ಭಾರವನ್ನು ಹೊತ್ತ ಕತ್ತೆ ಅಂತಷ್ಟೇ ಅರ್ಥ. ಗಂಧದ ಕೊರಡನ್ನು ಕತ್ತೆ ಹೊತ್ತಿರುತ್ತೆ, ಆದರೆ ಅದರ ಪರಿಮಳ, ಅದರ ಬೆಲೆ ಏನು ಗೊತ್ತಿರಲ್ಲ. ವೇದದಲ್ಲಿಯೇ ಆ ತರಹ ಹೇಳಿದ್ದಾರೆ. ಯಾಸ್ಕರು ಹೇಳಲ್ವೇ, ತತ್ವವನ್ನು ತಿಳಿಯದೆ ಕೇವಲ ವೇದವನ್ನು ಧರಿಸಿದವ ಸವೈ ಬ್ರಾಹ್ಮಣ ಗರ್ದಭ. ವೇದದ ಅರ್ಥ ಗೊತ್ತಿಲ್ಲ, ಆದರೆ ವೇದ ಪಾರಾಯಣ ಮಾಡಿದ್ದಾನೆ, ಅವನು ಬ್ರಾಹ್ಮಣ ಗರ್ದಭ. ಗ್ರಂಥದ ಧಾರಣೆ ಮಾಡದೆ ಹೋದರೆ ಏನು ಸಮಸ್ಯೆ ಆಗತ್ತೆ ಅಂತ ಇಲ್ಲಿ ತನಕ ನಾವು ನಿನ್ನೆ ನೋಡಿದ್ವಿ. ಎಷ್ಟು ಎಷ್ಟು ಸಂಸತ್ಸು ಕಥಯೇತ್ ಗ್ರಂಥಾರ್ಥಂ ಸ್ಥೂಲ ಬುದ್ಧಿಮಾನ್ ಸಕಥಂ ಮಂದ ವಿಜ್ಞಾನೋ ಗ್ರಂಥಂ ವಕ್ಷತಿ ನಿರ್ಣಯಾತ್. ದೊಡ್ಡ ಸಭೆಯಲ್ಲಿ ತಾನೇ ತಿಳಿಯದ ಗ್ರಂಥದ ಅರ್ಥವನ್ನು ಹೇಳಲಿಕ್ಕೊಬ್ಬ ಹೊರಟು ಬಿಡ್ತಾನೆ ಅಂತ ಇಟ್ಕೊಳ್ಳಿ, ಎಷ್ಟು ಜನರನ್ನ ದಾರಿ ತಪ್ಪಿಸಿದಾಗತ್ತೆ. ಮೌನದ ಗರ್ಭದಿಂದ ಮಾತು ಬರಬೇಕಲ್ವಾ? ಗ್ರಂಥವನ್ನ ಇಡೀ ನೋಡಿ ಆಮೇಲೆ ಹೇಳೋದಕ್ಕೂ ಬೆಳಗ್ಗೆ ಗ್ರಂಥವನ್ನು ನೋಡಿ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಎಲ್ಲರಿಗೂ ಅನುಭವ ಇರುತ್ತೆ. ನೀವು ಎಲ್ಲ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋರು, ಬೇರೆ ಬೇರೆ ಫೀಲ್ಡಿನಲ್ಲಿ ಕೆಲಸ ಮಾಡ್ತಾ ಇರೋರು, ನಿಮಗೆ ಒಂದು ಗ್ರಂಥದ ಅಥವಾ ಶಾಸ್ತ್ರದ ಡೆಪ್ತ್ ಏನು, ಒಂದು ಗ್ರಂಥದ ಮೇಲುನೋಟದ ಸಮಸ್ಯೆಗಳೇನು, ಮೇಲುನೋಟದ ಅರ್ಥ ಏನು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ನಾವೇನು ಹೇಳಬೇಕಾಗಿಲ್ಲ. ಒಂದು ಗ್ರಂಥದ ಆಳ, ಅದಕ್ಕೆ ಪ್ರಯತ್ನಿಸಬೇಕು. ಗ್ರಂಥಧಾರಣ ಸಹಜವಾಗಿ ಬರುತ್ತೆ. ಇವನು ತಾನು ಕೆಡೋದಲ್ಲದೆ 10 ಜನರನ್ನು ಕೆಡಿಸ್ಬಿಡ್ತಾನೆ. ಗ್ರಂಥದ ಆಳವನ್ನು ಅರಿಯದೆ ಅರ್ಥವನ್ನು ಹೇಳಿದವನು, ಅವನಿಗೆ ಡಬಲ್ ನರಕ ಅಂತಾರೆ. ಒಂದು ಕಡೆ ಹೇಳ್ತಾರೆ, ಭಾಷಾತ್ರಯಂ ನ ಜಾನೀತೆ ರೀತೀನಾಂ ಶತಮೇವಚ. ಭಾಷಾತ್ರಯವನ್ನ ಹೇಳುವವ ಗೊತ್ತಿರದವ, ಕಥೆಯನ್ನ ಹೇಳುವ 100 ರೀತಿಗಳನ್ನು ತಿಳಿಯದವ, ಕಥೆ ಆ ಕಥನ ತತ್ವ, ಒಂದು ಕಥೆ ಹೇಳೋದು ಅಂತ ಇದೆಯಲ್ಲ, ಒಂದು ಕಥೆಯನ್ನು ನಿರೂಪಣೆ ಮಾಡೋದು. ಮಹಾಭಾರತ, ರಾಮಾಯಣ, ಪುರಾಣಗಳ ಕಥೆಯನ್ನು ನಿರೂಪಣೆ ಮಾಡುವಾಗ ಭಾಷಾತ್ರೈವಿಧ್ಯದ ಬಗ್ಗೆ ಅರಿವಿರಬೇಕು. ವೇದವನ್ನು ನಿರೂಪಣೆ ಮಾಡೋದ್ರ ಬಗ್ಗೆ ಭಾಷಾತ್ರೈವಿಧ್ಯದ ಬಗ್ಗೆ ಅರಿವಿರಬೇಕು. ವೇದದ ಶೈಲಿಗಳ ಬಗ್ಗೆ ಐಡಿಯಾ ಇರಬೇಕು. ಅವನು ಕಥೆಯನ್ನು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಹೇಳುವವನು ಪ್ರವಕ್ತ ನರಕಮ್ಯಾತಿ ಅನ್ಯಥಾ ಜ್ಞಾನ ಸಂಭವಂ ಅಂತ ಅಷ್ಟು ಜನರಿಗೆ ತಪ್ಪು ತಿಳುವಳಿಕೆ ಮೂಡಿಸಿದಾಗ ಆಯ್ತಲ್ಲ. ಅದರಿಂದ ಬಹಳ ಹೊಣೆ ಇದೆ, ಬಹಳ ಹೊಣೆ ಇದೆ. ಅಲ್ಲ, ಎಲ್ಲವನ್ನು ಓದಲಿಕ್ಕಾಗಲ್ಲ ಅಂತ ಹೇಳಿದರೆ ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಇಷ್ಟು ಅಂಶಗಳಿಗೆ ವಿರುದ್ಧವಾಗಿ ಯಾವುದನ್ನು ಹೇಳಬೇಡ. ಯಾವುದೇ ಗ್ರಂಥ ವ್ಯಾಖ್ಯಾನ ಮಾಡಿದ್ರೂ
ಒಂದು 7-8 ಅಂಶಗಳಿಗೆ ಅವಿರುದ್ಧವಾಗಿ ಹೇಳಬೇಕು ಅಂತಾರೆ ಅನುವ್ಯಾಖ್ಯಾನದಲ್ಲಿ. ನಾನು ಹೇಳೋದ್ರಲ್ಲಿ ಅದು ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ, ಅಟ್ಲೀಸ್ಟ್ ವೆರಿಫಿಕೇಶನ್ ಅಂತ ಹಾಗಾದ್ರೂ ಮಾಡ್ಕೊಳ್ಬೇಕು. ಇದು ಒಬ್ಬ ಕಥಕನ ಹೊಣೆ, ಜವಾಬ್ದಾರಿ ಅಂತ ಏನು ಹೇಳ್ತಾರೆ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ, ಅದು ಉತ್ತರದಾಯಿತ್ವ ಅಥವಾ ಹೊಣೆ ಅಚ್ಚ ಕನ್ನಡದಲ್ಲಿ. ಗ್ರಂಥಸ್ಯಾರ್ಥಂಚ ಪೃಷ್ಟಸ್ಸನ್ ತಾದೃಶೋ ವಕ್ತುಮರ್ಹತಿ ನಿರ್ಣಯಾದ್ವಾಪಿ ಛಿದ್ರಾತ್ಮ ನ ತಂ ವಕ್ಷತಿ ತತ್ವತಃ. ನಿರ್ಣಯಪೂರ್ವಕವಾಗಿ ಹೇಳಬೇಕಲ್ವಾ ಒಂದು ಗ್ರಂಥವನ್ನ, ಅಧಿಕಾರವಾಣಿಯಿಂದ ಹೇಳಬೇಕು. ಇದು ಹೀಗೆ, ಈ ಗ್ರಂಥದ ಗತಿ ಇದು ಯಾಕೆ ಅಂತಂದ್ರೆ ಹಿಂದೆ ಮುಂದೆ ನೋಡಿದಾಗ ಹೀಗೆ ಅನ್ಸುತ್ತೆ ಅಂತ. ಆ ನಿರ್ಣಯ ಬರದೇ ಹೋದ್ರೆ, ಆ ಅಥಾರಿಟಿ ಇಲ್ಲದೆ ಹೋದ್ರೆ ಹೇಳಬೇಕ್ಯಾಕೆ? ಗೊಂದಲವೇ ಗೊಂದಲ. ಅದರಿಂದ ನೀನು ಗ್ರಂಥದ ಮೇಲುನೋಟದ ಮಾತನ್ನ ತಿಳಿದಿರುವೆ, ಅದರ ಒಳ ಅರ್ಥವನ್ನಲ್ಲ ಅಂತಾರೆ ಅಲ್ವಾ. ತಸ್ಮಾತ್ ತ್ವಂ ಶೃಣು ರಾಜೇಂದ್ರ ಯಥೈತದನು ಸೋಪಹಾಸ್ಯಾತ್ಮತಾಮೇತಿ ಯಸ್ಮಾಚ್ಚಾವಾಪ್ತವಾನಪಿ. ಯಾರಿಗೆ ನಿರ್ಣಯ ಇಲ್ಲ ಅವನು ಅಪಹಾಸ್ಯಕ್ಕೆ ಈಡಾಗ್ತಾನೆ. ಅಲ್ಲ, ಇವತ್ತಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಸರಿಯಾದದ್ದನ್ನು ಹೇಳಿದ್ರು ಅಪಹಾಸ್ಯಕ್ಕೆ ಈಡಾಗ್ತಾನೆ, ಅದು ಬೇರೆ. ಆದರೆ ತಿಳಿದವರ, ಜ್ಞಾನಿಗಳ, ಸಜ್ಜನರ ವಲಯದಲ್ಲಿ ಅಪಹಾಸ್ಯಕ್ಕೆ ಈಡಾಗಬಾರದು. ನೀವು ಏನು ಹೇಳಿದ್ರು ಜನ ಕಮೆಂಟ್ ಮಾಡ್ತಾರೆ, ಅವರಿಗೆ ಕೇಳಬೇಕು ಅಂತಾನೆ ಇರಲ್ಲ, ಸೀರಿಯಸ್ನೆಸ್ ಇರಲ್ಲ. ಒಟ್ಟು ಎಲ್ಲೋ ಇದ್ದು ತಮ್ಮ ಫ್ರಸ್ಟ್ರೇಷನ್ನಲ್ಲೆಲ್ಲ ಆ ಕಮೆಂಟ್ ಮೇಲೆ ಹಾಕ್ತಾರೆ. ಕಮೆಂಟಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಫ್ರಸ್ಟ್ರೇಟ್ ಆಗಿರ್ತಾರೆ ಅಂತ. ಅವ್ರದನ್ನು ಬಿಡಿ. ಅದಕ್ಕೆ ಕೆಲವೊಂದನ್ನೆಲ್ಲ, ಅನುವ್ಯಾಖ್ಯಾನವನ್ನು, ಬ್ರಹ್ಮಸೂತ್ರವನ್ನು, ವಿಷ್ಣು ತತ್ವ ನಿರ್ಣಯಾದಿ ಗ್ರಂಥಗಳನ್ನು, ಅಥವಾ ಅತ್ಯಂತ ಗುಟ್ಟಾದ ತಂತ್ರಸಾರ ಸಂಗ್ರಹಾದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಹಾಗೆ ನೋಡ್ಕೋಬಾರದು. ಯಾಕೆ ಅಂದರೆ ಏನೂ ಗೊತ್ತಿಲ್ಲದ ದಡ್ರು ಬರ್ತಾರೆ, ಕೇಳ್ತಾರೆ. ಕೇಳಿದ್ರೆ ಪರವಾಗಿಲ್ಲ, ಕಮೆಂಟ್ ಮಾಡಬೇಕು ಅಂತಾನೆ ಕೇಳ್ತಾರೆ, ತಿಳ್ಕೊಳ್ಬೇಕು ಅಂತ ಇರಲ್ಲ ಅವ್ರಿಗೆ. ಹೀಗಾಗಿ ಅಪಹಾಸ್ಯತ್ವವನ್ನು ಹೊಂದಬಾರದು. ಎಲ್ಲಿ? ಹಾಸ್ಯಾಸ್ಪದನಾಗಬಾರದು. ಎಲ್ಲಿ? ಸಜ್ಜನರ ಸಭೆಯಲ್ಲಿ. ಸಜ್ಜನರ ಸಭೆಯಲ್ಲಿ ಹಾಸ್ಯಾಸ್ಪದನಾಗಬಾರದು ಅಂತಂದ್ರೆ, ಅಧಿಕಾರವಾಣಿಯಿಂದ ಮಾತನಾಡಬೇಕು ಅಂತಂದ್ರೆ ಗ್ರಂಥ ತತ್ವವನ್ನು ತಿಳಿದಿರಬೇಕು. ನಿರ್ಣಯಾದ್ವಾಪಿ ಛಿದ್ರಾತ್ಮ ನ ತಂ ವಕ್ಷ್ಯತಿ ತತ್ವತಃ ಸೋಪಹಾಸ್ಯಾತ್ಮತಾಮೇತಿ ಯಸ್ಮಾಚ್ಚಾವಾಪ್ತವಾನಪಿ ತಸ್ಮಾತ್ ತ್ವಂ ಶೃಣು ರಾಜೇಂದ್ರ ಯಥೈತದನುದೃಶ್ಯತೆ ಯಾಥಾ ತಥ್ಯೇನ ಯೋಗೇಶು ಸಾಂಖ್ಯೇಶು ಚ ಮಹತ್ಸು ಚ. ಆ ನಿರ್ಣಯಾತ್ಮಕವಾಗಿ ಹೇಳಬೇಕು, ಅದನ್ನು ಹೇಳ್ತಾ ಇದ್ದೇನೆ ಕೇಳು. ನಾನು ನಿರ್ಣಯ ಮಾಡಿ ಹೇಳ್ತಾ ಇದ್ದೇನೆ, ಸುಮ್ಮನೆ ಉಡಾಫೆಯಿಂದ ಅಲ್ಲ. ಯಾಥಾ ತಥ್ಯೇನ ಸಾಂಖ್ಯೇಶು ಯೋಗೇಶು ಚ ಮಹತ್ಸು ಚ. ಸಾಂಖ್ಯ ಹಾಗೂ ಯೋಗಗಳಲ್ಲಿ ಎಲ್ಲವನ್ನೂ ತಿಳಿದು ಹೇಳ್ತಾ ಇದ್ದೇನೆ. ಯದೇವ ಯೋಗ ಪಶ್ಯಂತಿ ಸಾಂಖ್ಯಾಸ್ತದನು ಚಕ್ಷತೆ ಏಕಂ ಸಾಂಖ್ಯಂಚ ಯೋಗಂಚ ಯ ಪಶ್ಯತಿ ಸ ಪಶ್ಯತಿ. ನೋಡಪ್ಪ, ಕರ್ಮಾಚರಣೆಯಲ್ಲಿ ರತರಾದವರು ಏನನ್ನ ನೋಡ್ತಾರೋ ಅದನ್ನೇ ಸಾಂಖ್ಯರು ನೋಡ್ತಾರೆ. ಸಾಂಖ್ಯರು ಏನನ್ನ ನೋಡ್ತಾರೋ ಅದನ್ನೇ ಯೋಗರು ನೋಡ್ತಾರೆ. ಏಕಂ ಸಾಂಖ್ಯಂಚ ಯೋಗಂಚ. ಸಾಂಖ್ಯ ಹಾಗೂ ಯೋಗ ಇವೆರಡನ್ನು ಯಾರು ಕಾಣ್ತಾರೋ ಅವರೇ ಕಂಡವರು.
ಇದನ್ನ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಇದು ನೀವೆಲ್ಲರೂ ಕೇಳಿರ್ತೀರ. ಏಕಂ ಸಾಂಖ್ಯಂಚ ಯೋಗಂಚ ಯಪ್ಪಶ್ಯತಿ ಸಪಶ್ಯತಿ. ಸಾಂಖ್ಯ ಹಾಗೂ ಯೋಗ ಒಂದೇ ನಾಣ್ಯದ ಎರಡು ಮೋರೆಗಳು ಅಂತ ಯಾರು ತಿಳಿಯುತ್ತಾನೋ ಅವನೇ ತಿಳಿದವನು, ಬೇರೆಯವರಲ್ಲ. ತ್ವಂ ಮಾಂ ಸಮೃದ್ಧಿರಂ ಮೇಧಃ ಪಿತ್ತಂ ಮಜ್ಜಾಸ್ಥಿ ಸ್ನಾಯು ಚ ಏತದೈಂದ್ರಿಯಕಂ ತಾತ ಯಚ್ಚತ್ವಮಿದಮಾರ್ಥವೈ. ಈ ದೇಹ ಏನಿದೆ ಅದು ಇಂದ್ರಿಯಗಳಾಗಿ ಅಭಿಮಾನಕ್ಕೆ ಒಳಪಟ್ಟಿವೆ. ಆದರೆ ಇದೇ ಜೀವ ಅಲ್ಲ. ಆತ್ಮ ಮತ್ತು ಜಡ ಎರಡು ಬೇರೆ ಬೇರೆ ಅನ್ನಲಿಕ್ಕೆ ಜಡ ಇದೆ, ಜೀವ ಇಲ್ಲ ಅನ್ನೋದೇ ದೊಡ್ಡ ಸಾಕ್ಷಿ. ನಿನ್ನೆ ತಾನೇ ನನ್ನ ಜೊತೆ ಮಾತನಾಡಿದ ಮನುಷ್ಯ, ನಿನ್ನೆ ತಾನೇ ತನ್ನ ಜೊತೆ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ದ ಮನುಷ್ಯ ಇವತ್ತು ಇಲ್ಲ. ದೇಹ ಇಲ್ವಾ ಅಲ್ಲಿ? ದೇಹ ಇರತ್ತೆ, ಸತ್ತು ಹೋಗಿದ್ದಾನೆ ಅಂತೇವೆ. ಸತ್ ಯಾರು? ಸಾರಭೂತನಾದ ಜೀವ, ಅವನು ಹೋಗಿದ್ದಾನೆ, ಇಲ್ಲಿ ಇಲ್ಲ ಅಂತ. ಸತ್ತು ಹೋಗಿದ್ದಾನೆ. ಅದರಿಂದಾಗಿ ಇದು ಬೇಸಿಕ್. ದೇಹ ಬೇರೆ ಆತ್ಮ ಬೇರೆ ಅನ್ನೋದೇ ಜಡ ಬೇರೆ ಚೇತನ ಬೇರೆ ಅನ್ನೋದು. ಹಾಗಾದ್ರೆ ಇದೇನಿದು? ದ್ರವ್ಯಾದ್ರವ್ಯಸ್ಯ ನಿಷ್ಪತ್ತಿಂ ಇಂದ್ರಿಯಾದಿಂದ್ರಿಯಂ ಯತಥಾ ದೇಹಾದ್ದೇಹಮವಾಪ್ನೋತಿ ಬೀಜಾದ್ ಬೀಜಂ ತಥೈವ ಚ. ನೋಡಿ, ಇದು ಈ ತಿಳುವಳಿಕೆಗೆ ಬನ್ನಿ. ದೇಹದಿಂದ ದೇಹ ಹುಟ್ಟುತ್ತೆ, ಜೀವನಿಂದ ಅಲ್ಲ. ಜೀವನಿಂದ ಜೀವ ಹುಟ್ಟೋದಾದ್ರೆ, ಜೀವನಿಂದ ದೇಹ ಹುಟ್ಟೋದಾದ್ರೆ, ಜೀವನಿಂದ ದೇಹ ಹುಟ್ಟೋದಾದ್ರೆ ವಾತಾವರಣದಲ್ಲಿ ಅನಂತ ಜೀವರಾಶಿಗಳಿವೆ. ಹುಟ್ಟಬೇಕಿತ್ತು, ಹುಟ್ಟಿಲ್ಲ ಅಲ್ವಾ? ನಿರಿಂದ್ರಿಯಸ್ಯ ಬೀಜಸ್ಯ ನಿರ್ದ್ರವ್ಯಸ್ಯಾಥ ದೇಹಿನಃ ಕಥಂ ಗುಣಾ ಭವಿಷ್ಯಂತಿ ನಿರ್ಗುಣತ್ವಾನ್ ಮಹಾತ್ಮನಃ. ಇನ್ನು ಈ ಗುಣಗಳು, ಜೀವಾತ್ಮ ಈ ಇಂದ್ರಿಯಗಳನ್ನು ಹೊಂದಿಲ್ಲ. ಜೀವಾತ್ಮನನ್ನು ಹುಟ್ಟಿಸಲಿಕ್ಕೆ ಯಾವುದೇ ಬೀಜವಿಲ್ಲ. ಇವಾಗ ಹೇಗೆ ವೃಕ್ಷಕ್ಕೆ ಬೀಜ ಉಂಟೋ ಹಾಗೆ ಜೀವಕ್ಕೆ ಬೀಜ ಉಂಟಾ? ಜೀವ ಬಂದು ಈಗಾಗಲೇ ಇರೋ ವಸ್ತುವಿನಲ್ಲಿ ಸೇರಿಕೊಳ್ಳೋದೇ ವಿನಃ ಜೀವವನ್ನು ಹುಟ್ಟಿಸ್ಲಿಕ್ಕೆ ಬೀಜ ಇಲ್ಲ. ಕ್ಲೋನಿಂಗ್ ಮೊದಲಾದವುಗಳು ಅತ್ಯಂತ ದುಬಾರಿ. ಯಾಕೆ ಅಂತಂದ್ರೆ ನಿರ್ಬೀಜ ಜೀವ ರೇತಸ್ಸನ್ನೋ ಇನ್ನೇನನ್ನೋ ತೆಕ್ಕೊಂಡು ಅವರೇನು ಮಾಡಬೇಕು, ಹೊರಗಡೆ ದೇಹಕ್ಕೆ ಜೋಡಿಸಬಹುದೇ ವಿನಃ ಜೀವವನ್ನೇ ಹೊಸದಾಗಿ ಸೃಷ್ಟಿ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಒಂದು ಗೊಂಬೆಗೆ ಜೀವ ನೀಡಿದೆ ಇತ್ಯಾದಿಗಳೆಲ್ಲ ಒಂದು ಕಲ್ಪನೆಗಳಷ್ಟೇ. ತೃಪ್ತಿ ಪಡ್ರಿ ಅಂತ, ಕಲ್ಪನೆಯಲ್ಲಿ ತೃಪ್ತಿ ಪಡ್ರಿ ಅಂತ ಈ ಜಾನಪದ ಕಥೆಗಳಲ್ಲೆಲ್ಲ ಎಂತೆಂಥದ್ದೋ ಬರುತ್ತೆ. ಪ್ರಾಣ ತೆಗೆದು ಎಲ್ಲೋ ಇಟ್ಬಿಟ್ಟಿರ್ತಾನೆ ಅಂತ ಇರಬಹುದೇನೋ. ಪ್ರಾಣ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇಡಬಹುದು. ನಮ್ಮ ಪ್ರಾಣ ಅಗೋಚರವಾದ ಎಲ್ಲಿಯೋ ಇರಲ್ವೇ? ಹಾಗಾಗಬಹುದೇನೋ. ಆದರೆ ಜೀವವನ್ನು ಹುಟ್ಟಿಸ್ಲಿಕ್ಕೆ ಬರಲ್ಲ. ದೇಹವನ್ನ ಸೃಷ್ಟಿ ಮಾಡುವಾಗ ಜೀವವನ್ನು ಒಳಗೆ ಬಂಧಿಸಬಹುದು ಅಷ್ಟೇ. ಅದರಿಂದಾಗಿ ಈ ರೋಬೋ ಇವೆಲ್ಲ ಕಲ್ಪನೆ. ರೋಬೋ ಭಾವನೆ ಬರೋದು ಒಂದು ಕಲ್ಪನೆ. ಯಾವುದೋ ಒಂದು ರೋಬೋಟ್ ಇರುತ್ತೆ, ಅದಕ್ಕೆ ಜೀವ ಬಂದ್ಬಿಡತ್ತೆ. ಹಾಗಾಗಲ್ಲ. ಮೊದಲೇ ಇದ್ದ ಜೀವದ ಸುತ್ತ ದೇಹವನ್ನು ಪರಿವೇತವನ್ನು ನಿರ್ಮಾಣ ಮಾಡಬಹುದೇ ವಿನಃ
ಅದಕ್ಕೆ ಭಾವನೆ, ಪ್ರೀತಿ ಗೀತಿ ಎಲ್ಲ ಬರಲ್ಲ. ತೃಪ್ತಿ ಪಡ್ರಿ ಅಟ್ಲೀಸ್ಟ್ ಕಲ್ಪನೆಯಲ್ಲಿ. ಯಮನನ್ನ ಏಮಾರಿಸಲಾಗುವುದಿಲ್ಲ, ಆದರೆ ನಮ್ಮ ಕಥೆಗಳಲ್ಲಿ ನಿಯಮಾರಬಹುದು. ಇಂದ್ರನನ್ನ ಮಂಗ ಮಾಡಲಿಕ್ಕಾಗುವಲ್ಲ, ನಮ್ಮ ಕಥೆಗಳಲ್ಲಿ ನಾವು ಮಾಡಬಹುದು ಅಲ್ವಾ? ಅದು ನಮ್ಮ ಒಂದು ತೃಪ್ತಿ, ನಾವೊಂದು ಸಂತೋಷಕ್ಕೆ ಒಂದು ದಾರಿ, ವೇ ಔಟ್. ನಾವೇನೋ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅದಾಗ್ತಾ ಇಲ್ಲ. ಅದಕ್ಕೆ ನಾವು ಪಡ್ಕೊಳ್ಳುವಂತಹ ಒಂದು ತಾತ್ಕಾಲಿಕ ತೃಪ್ತಿ ಅದು. ಅದಕ್ಕೆ ಸಹಾನುಭೂತಿ ಇರಬೇಕು. ದೇವತೆಗಳಿಗೆ ಆ ಸಹಾನುಭೂತಿ ಇದೆ. ಇವಾಗ ಮಾಡ್ಕೊಳ್ಳಿ, ಹೇಗೂ ಮಾಡ್ಲಿಕ್ಕಾಗಲ್ಲ ಇವ್ರಿಗೆ ಅಂತ. ಅದರಿಂದ ಇಲ್ಲಿ ಅವನೊಂದು ಕವಿ ಅಥವಾ ಕಥೆಗಾರ, ಒಂದು ಅರವಿಂದರು ಒಂದು ತಮಾಷೆ ಮಾಡ್ತಾರೆ. ಅರವಿಂದರು ಪ್ರಾಯ ಮದರ್ ಅವರೊಂದು ತಮಾಷೆ ಮಾಡ್ತಾರೆ. ಎಲ್ಲಿಯ ತನಕ ಸಿಂಹಗಳು ಕಥೆ ಬರೆಯೋದಿಲ್ಲವೋ ಅಲ್ಲಿ ತನಕ ಮನುಷ್ಯನೇ ಬೇಟೆಯಲ್ಲಿ ಅಂತಿಮವಾಗಿ ಜಯಗಳಿಸ್ತಾನೆ ಅಂತ. ಸಿಂಹ ಕಥೆ ಬರೆದ್ರೆ ಮನುಷ್ಯನ ಮೇಲೆ ಸಿಂಹ ಕೂತಾಗಿ ಬರೆಯುತ್ತೆ ಅಂತ. ಅಂದ್ರೆ ಅವರವರು ಬರೆಯುವ ಕಥೆ ಅವರವರ ವಿಜಯವನ್ನ ತಾತ್ಕಾಲಿಕವಾಗಿ ಆದರೂ ಸಾಧಿಸಿಕೊಳ್ತವೆ. ಒಟ್ಟಾರೆ ತಾತ್ಪರ್ಯ ಏನು ಅಂತಂದ್ರೆ ಜೀವವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋಲ್ಲ. ದೇಹ ಸೃಷ್ಟಿ ಮಾಡಬಹುದು, ಆ ದೇಹದಲ್ಲಿ ಜೀವವನ್ನ ಬಂಧಿಸಬಹುದು, ಜೀವದ ಸುತ್ತ ದೇಹವನ್ನ ಪರಿವೇಶವಾಗಿ ಮಾಡಬಹುದೇ ವಿನಃ ಅದನ್ನೇ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಹೇಳಿದ್ದು ದ್ರವ್ಯಾದ್ರವ್ಯಸ್ಯ ನಿಷ್ಪತ್ತಿಂ ಇಂದ್ರಿಯಾದಿಂದ್ರಿಯಂ ತಥಾ. ಕ್ರಿಯೆ ಮತ್ತು ಕಾರಣ ಮತ್ತು ಕಾರ್ಯ. ಕಾರಣ ಅಂತಂದ್ರೆ ಯಾವುದು? ಕಾಸ್. ಕಾರಣ ಅಂದ್ರೆ ಕಾಸ್, ಅದರಿಂದ ಹುಟ್ಟುವಂಥದ್ದು. ಅವೆರಡರಲ್ಲಿ ಸಿಮಿಲಾರಿಟಿ ಇರುತ್ತೆ. ದ್ರವ್ಯದಿಂದ ದ್ರವ್ಯ ಹುಟ್ಟುತ್ತೆ. ಮಣ್ಣು ಅನ್ನುವ ದ್ರವ್ಯದಿಂದ ಮಡಿಕೆ ಅನ್ನುವ ದ್ರವ್ಯ ಹುಟ್ಟುತ್ತೆ. ಹಾಗೆ ದೇಹದಿಂದ ದೇಹ ಹುಟ್ಟುತ್ತೆ. ಆ ದೇಹದಲ್ಲಿ ಕ್ರಿಯೆ ಆಗಬೇಕಾದ್ರೆ ಎರಡೂ ಕಡೆ ಜೀವ ಬೇಕು. ಕಥಂ ಗುಣ ಭವಿಷ್ಯಂತಿ ನಿರ್ಗುಣತ್ವಾನ್ ಮಹಾತ್ಮನಃ. ಜೀವ ಏನಿದ್ದಾನೆ ಅವನಿಗಿರುವ ಲಿಂಗ ಶರೀರ, ಅದರಿಂದ ಈ ಸ್ಥೂಲ ಶರೀರದಲ್ಲಿ ಸಿಕ್ಕಿಕೊಳ್ತಾನೆ. ಸ್ಥೂಲ ಶರೀರದಿಂದ ಇನ್ನೊಂದು ಶರೀರ ಉಂಟಾಗುತ್ತೆ. ದೇಹ ಅನ್ನೋದು ಎಲ್ಲದರ ಸಂಘಾತ. ಸತ್ವಗುಣ, ರಜೋಗುಣ, ತಮೋಗುಣಗಳ, ಪಂಚಭೂತಗಳ ಎಲ್ಲದರ ಸಮಷ್ಟಿ. ಅದನ್ನ ಕೇವಲ ಸಾತ್ವಿಕನೋ ರಾಜಸನೋ ತಾಮಸನೋ ಆದ ಒಬ್ಬ ಹೇಗೆ ಸೃಷ್ಟಿ ಮಾಡ್ತಾನೆ? ನಿರಿಂದ್ರಿಯಸ್ಯ ಬೀಜಸ್ಯ ನಿರ್ದ್ರವ್ಯಸ್ಯಾಸ್ಯ ದೇಹಿನಃ ಗುಣಾಗುಣೇಷು ಜಾಯಂತೆ ತತ್ರೈವ ನಿವಿಶಂತಿ ಚ ಏವಂ ಗುಣ ಪ್ರಕೃತಿತೋ ಜಾಯಂತೆ ನಿವಿಶಂತಿ ಚ. ಅದರಿಂದಾಗಿ ಗುಣಾ ಗುಣೇಶು ಜಾಯಂತೆ. ಜಡದಿಂದ ಜೀವ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಜೀವದಿಂದ ಜಡ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಜೀವ ಅಧಿಷ್ಠಿತನಾದ ದೇಹದಿಂದ ಇನ್ನೊಂದು ಜೀವಾಧಿಷ್ಠಿತವಾದ ದೇಹ ಹುಟ್ಟತ್ತೆ. ಹೀಗಾಗಿ ಸ್ಪಷ್ಟವಾಗಿ ಭೇದ ಇದೆ. ಜಡ ಬೇರೆ, ಜೀವ ಬೇರೆ. ಇದನ್ನು ತಿಳ್ಕೊಳ್ಬೇಕು. ಆದರೆ ಫಾರ್ಮಲ್ ಆಗಿ ನಾವು ಹೇಳ್ತೇವೆ ಅವನಿಂದ ಇವನು ಹುಟ್ಟಿದ ಅಂತ. ಅವನಿಂದ ಇವನು ಹುಟ್ಟಿದ ಅಂತ ನಾವು ಒಂದು ಔಪಚಾರಿಕವಾಗಿ ಹೇಳೋದು. ವಾಸ್ತವವಾಗಿ ಆ ರೀತಿ ಹೇಳಲಿಕ್ಕಾಗೋಲ್ಲ.
ತ್ವಂಮಾಂಸಂ ರುಧಿರಂ ಮೇದಃ ಪಿತ್ತಂ ಮಜ್ಜಾಸ್ತಿ ಸ್ನಾಯು ಚ ಅಷ್ಟೈತಾನ್ಯಥ ಶುಕ್ರೇಣ ಜಾನೀಹಿ ಪ್ರಾಕೃತಾನಿ ವೈ. ಶುಕ್ರೇಣ, ಶುಕ್ರ ಅಂದರೆ ವೀರ್ಯ. ವೀರ್ಯದಿಂದ ಚರ್ಮ, ಮಾಂಸ, ರುಧಿರ ಅಂತ ಹೇಳಿದ್ರೆ ರಕ್ತ, ಮೇಧಸ್ಸು, ಪಿತ್ತ, ಮಜ್ಜೆ, ಅದು ಬೋನ್ ಮ್ಯಾರೋ, ಅಸ್ಥಿ, ಮೂಳೆ, ಸ್ನಾಯು, ಈ 8 ಹುಟ್ಟುತ್ತವೆ. ಪುಮಾಂಶ್ಚೈವ ಪುಮಾಂಶ್ಚೈವ ತ್ರಿಲಿಂಗಂ ಪ್ರಾಕೃತಂ ಸ್ಮೃತಂ ನೈವಾ ಪುಮಾನ್ ಪುಮಾಂಶ್ಚೈವ ಸಲಿಂಗಿತ್ಯಭಿಧೀಯತೆ. ನಾವು ಶರೀರದಲ್ಲಿ ನೋಡುವಾಗ ಪುಮಾಂಶ್ಚೈವ ಅಪುಮಾಂಶ್ಚೈವ ತ್ರಿಲಿಂಗಂ ಪ್ರಾಕೃತಂ ಸ್ಮೃತಂ. ಪ್ರಕೃತಿಯಲ್ಲಿ 3 ತರಹದ ಒಂದು ಪ್ರಕೃತಿಯಲ್ಲಿ 3 ತರಹದ ವಸ್ತುಗಳು ಕಾಣುತ್ತವೆ. ಸ್ತ್ರೀ, ಪುರುಷ, ನಪುಂಸಕ ಅಂತ. ನೈವಾ ಪುಮಾನ್ ಪುಮಾಂಶ್ಚೈವ ಸಲಿಂಗಿತ್ಯಭಿಧೀಯತೆ. ಹೆಣ್ಣು ಗಂಡು ಅದನ್ನ ಲಿಂಗಿ ಅಂತ ಕರೆಯೋಲ್ಲ. ಆತ್ಮ ಏನಿದ್ದಾನೆ ಅವನು ನಮಗೆ ಹೊರಗಡೆ ಗೊತ್ತಾಗೋದಿಲ್ಲ, ಕ್ರಿಯೆಯಿಂದ ಗೊತ್ತಾಗಬೇಕು. ಅಲಿಂಗ ಪ್ರಕೃತಿರ್ಲಿಂಗೈ ಉಪಲಭ್ಯತಿ ಸಾತ್ಮಜೈ ಯಥಾ ಪುಷ್ಪ ಫಲೈರ್ನಿತ್ಯಂ ಋತವೋ ಮೂರ್ತಯಸ್ತಥಾ. ಅಲಿಂಗ ಪ್ರಕೃತಿ, ಪ್ರಕೃತಿ ಏನಿದೆ ಲಿಂಗಗಳಿಂದ ಗೊತ್ತಾಗತ್ತೆ. ಅಂದ್ರೆ ಇವಾಗ ನೀವು ನೇರವಾಗಿ ಪ್ರಕೃತಿಯನ್ನು ನೋಡ್ಲಿಕ್ಕೆ ಸಾಧ್ಯನಾ? ಋತುವಿನಿಂದ, ಹೂವಿನಿಂದ, ಹಣ್ಣಿನಿಂದ ನೀವು ಋತುಗಳನ್ನು ಕಾಣಬೇಕು ವಿನಃ ಪ್ರಕೃತಿಯನ್ನೇ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೀವನನ್ನೇ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ದೇಹದ ಮೂಲಕ ಅಭಿವ್ಯಕ್ತ ಆಗಬೇಕು. ದೇಹ ಇಲ್ಲ ಅಂದ್ರೆ ಆತ್ಮನಿಗೆ ಅಭಿವ್ಯಕ್ತಿ ಇಲ್ಲ. ಆತ್ಮ ಇಲ್ಲ ಅಂದ್ರೆ ದೇಹಕ್ಕೆ ಪರಿಣಾಮ ಇಲ್ಲ. ವಿಕಾರ ಇದೆ ಆದರೆ ಪ್ರಜ್ಞೆ ಇಲ್ಲ. ಎರಡೂ ಕೂಡ ಬೇರೆಯಾಗಿರೋದನ್ನ ಜ್ಞಾನಿಗಳು ನೋಡ್ತಾರೆ. ಅದರಿಂದಾಗಿ ಜಡ ಅನ್ನೋದೊಂದು ಇರುತ್ತೆ, ಯಾವಾಗಲೂ ಜೊತೆಗಿರಲ್ಲ. ಇಲ್ಲಿಯೂ ಸಾಕಷ್ಟು ಎಕ್ಸಾಂಪಲ್ಗಳಿವೆ. ಎರಡೂ ಬೇರೆ ಬೇರೆ ಅನ್ಲಿಕ್ಕೆ, ಜೀವ ಬೇರೆ ಜಡ ಬೇರೆ ಅನ್ಲಿಕ್ಕೆ ನಾವು ಬಾಳುವ ಲೋಕದಲ್ಲಿಯೂ ಸಾಕಷ್ಟು ಎಕ್ಸಾಂಪಲ್ಗಳಿವೆ. ಇನ್ನೊಮ್ಮೆ ಹೇಳ್ತೇನೆ, ದೇಹದಿಂದ ಜೀವನ ಲಿಂಗವನ್ನು ನಾವು ನೋಡ್ತೇವೆ ದೇಹದ ಮೂಲಕ. ಅದು ಏನು ಪೂರ್ಣವಾಗಿ ಅಭಿವ್ಯಕ್ತ ಆಗಲ್ಲ. ಪುರುಷನ ಲಿಂಗ ಇವನು ಗಂಡು ಅಂತನ್ಲಿಕ್ಕೆ ಬೇಕಾದ ಹಾಗೆ ಅಭಿವ್ಯಕ್ತ ಆಗಲ್ಲ. ಹೆಣ್ಣು ಅನ್ಲಿಕ್ಕೆ ಬೇಕಾದದ್ದು ಅಭಿವ್ಯಕ್ತ ಆಗಲ್ಲ. ಇಬ್ರು ಸನ್ಯಾಸ ತಗೊಂಡಿದ್ರೆ, ಹೆಣ್ಣು ಸನ್ಯಾಸಿನಿಯಾದ್ರೆ ಅಥವಾ ಮದುವೆ ಆಗದೆ ಹೋದ್ರೆ, ಗಂಡು ಸನ್ಯಾಸಿ ಆದ್ರೆ ಅಥವಾ ಮದುವೆ ಆಗದೆ ಹೋದ್ರೆ ಏನ್ ಗೊತ್ತಾಗತ್ತೆ? ಹೊರಗಡೆಯ ಒಂದು ಆಕೃತಿಯಿಂದ ಏನ್ ತೀರ್ಮಾನ ಮಾಡ್ಲಿಕ್ಕೆ ಬರ್ತೀರಾ? ಹೊರಗಡೆಯ ಒಂದು ಆಕೃತಿ, ಅದರಿಂದ ಏನು ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಏನಂತ ತೀರ್ಮಾನ ಮಾಡೋದು? ಏನು ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಆದರೂ ಸರಿಸುಮಾರಾಗಿ ಶರೀರದ ಆಕೃತಿಯಿಂದ ಜೀವನನ್ನ ಸ್ಥೂಲವಾಗಿ ಗುರುತಿಸಬಹುದು. ಅಲ್ಲಿ ನೋಡಿ, ದೇಹದಲ್ಲಿ ಜೀವ ಇಲ್ಲದೆ ಹೋದ್ರೆ ಅಭಿವ್ಯಕ್ತಿ ಕಂಡು ಬರಲ್ಲ. ನಿರ್ಜೀವವಾದ ದೇಹದ ಮುಂದೆ ಏನು ಕುಣಿದ್ರು ಏನು ಗೊತ್ತಾಗಲ್ಲ ಅಲ್ವಾ?
ನಿರ್ಜೀವವಾದ ದೇಹದ ಮುಂದೆ ಯಾಕೆ? ಜ್ಞಾನ ಇಲ್ಲ. ಇನ್ನು ಜೀವ ಇದ್ದಾನೆ, ಅವನಿಗೆ ದೇಹ ಇಲ್ಲ, ಅಭಿವ್ಯಕ್ತಿಯೇ ಇಲ್ಲ. ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಿಗಳಿದ್ದಾವೆ, ಪರಮಾಣು ಪ್ರದೇಶದಲ್ಲಿಯೂ ಅನಂತ ಜೀವರಾಶಿಗಳಿದ್ದಾವೆ. ಆದರೆ ಅಭಿವ್ಯಕ್ತಿ ಉಂಟಾ? ಯಾಕೆ? ದೇಹ ಇಲ್ಲ. ಹಾಗೆ ಇನ್ನು ನಪುಂಸಕ ಆತ್ಮ ಅಂತ ಒಂದಿಲ್ವೇ ಇಲ್ಲ. ದೇಹ ಯಾವುದೋ ಪಾಪದಿಂದ ದೇಹ ನಪುಂಸಕ ಆಗಿರುತ್ತೆ. ಅವರಿಗೆ ತಮ್ಮ ದೇಹದ ಮೇಲೇನೆ ವಾಕರಿಕೆ ಇರುತ್ತೆ, ಬೇರೆ ಆಗಬೇಕು ಅಂತ ಬದಲಾಯಿಸ್ತಾರೆ. ಗಂಡಾಗಿ ಹುಟ್ಟಿ ಹೆಣ್ಣಾಗಬೇಕು ಅನ್ನುವ ಬಯಕೆ ಇರುತ್ತೆ ಅವರಿಗೆ. ಪಾಪ ತಮ್ಮ ದೇಹವನ್ನು ಅತ್ಯಂತ ಪ್ರೀತಿಸಬೇಕಾದ ತಮ್ಮ ಶರೀರ, ದೇಹವನ್ನು ಪ್ರೀತಿಸದವರು ಯಾರು? ತಾವು ಪ್ರೀತಿಸಬೇಕಾದ ದೇವರು ಕೊಟ್ಟ ಶರೀರವನ್ನೇ ಅಸಮಾಧಾನದಿಂದ ದ್ವೇಷಿಸುವ ವಿಚಿತ್ರ ಕಿರಿಕಿರಿ ಅವರಿಗಿರುತ್ತೆ. ಪಾಪ ಅಷ್ಟರ ಮಟ್ಟಿಗೆ ಅವರು ದೇ ಆರ್ ಪಿಟಿಯಬಲ್. ಅವರನ್ನು ಕರುಣೆಯಿಂದ ನೋಡಬೇಕು, ಕರುಣೆಯಿಂದ ನೋಡಬೇಕಷ್ಟೇ. ಯಾಕೆ ಅಂದರೆ ಎಂತಹ ದೌರ್ಭಾಗ್ಯ ಅವರದು. ಹಾಗಂತ ತಲೆ ಮೇಲೆ ಕುಡಿಸ್ಕೋಬಾರದು. ಅವ್ರಿಗೇನು ಕೆಲಸ ಕೊಡಬೇಕೋ ಅದನ್ನು ಕೊಡಬೇಕಷ್ಟೆ. ಏವಮಪ್ಯನುಮಾನೇನ ಹ್ಯಲಿಂಗಮುಪಲಭ್ಯತೆ ಪಂಚವಿಂಶತಿಮಸ್ತತ್ರ ಲಿಂಗೇಶ್ವನಿಯತಾತ್ಮಕ. ಹೀಗೆ ಅಲಿಂಗ ಎನಿಸಿದ ಜೀವ, ಅವನನ್ನು ದೇಹದ ಮೂಲಕದ ಅಭಿವ್ಯಕ್ತಿಯನ್ನು ಪಡಿತೇವೆ. ಪಂಚವಿಂಶತಿಮಸ್ತಾತ, 25ನೇ ಅವನಿದ್ದಾನಲ್ಲ, ಲಿಂಗೇಶು ಅನಿಯತಾತ್ಮಕ. ಈ ಲಿಂಗಗಳಲ್ಲಿಯೂ ನೆಟ್ಟ ಗೋಚರ ಆಗಲ್ಲ. ಲಿಂಗ ಅಂದ್ರೆ ಗುರುತು. ಈ ಗುರುತುಗಳಲ್ಲಿ ಅನಿಯತನಾಗಿ ಇರ್ತಾನೆ. ವಿಪರೀತ ಪಾಪ ಮಾಡಿದ ಗಂಡು ಹೆಣ್ಣಾಗಿ ತೋರಬಹುದು. ಯಾಕೆ ಅಂದರೆ ಅವನಿಗೆ ಆ ದೇಹ ಸರಿ ಹೋಗ್ತಾ ಇರಲ್ಲ, ಅದರಿಂದ ಒದ್ದಾಡ್ತಾ ಇರ್ತಾನೆ, ದುಃಖವನ್ನು ಅನುಭವಿಸ್ತಾನೆ. ವಿಕೃತ ಕಾಮಿಗಳು ಏನು ದೇಹವನ್ನು ಪರ್ವರ್ಟೆಡ್ ಅಂತಾರಲ್ಲ ಇಂಗ್ಲಿಷಿನಲ್ಲಿ, ಅಂಥವರು ದೇಹವನ್ನು ದ್ವೇಷಿಸ್ತಾ ಒದ್ದಾಟ ಇರುತ್ತೆ. ಅಂದಾಗಿ ಲಿಂಗವನ್ನು ನೋಡಿ, ದೇಹವನ್ನು ನೋಡಿ ಓ ಇಂಥವ್ರು ಅಂತ ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಜೀವನನ್ನು. ಕೇವಲಂ ತ್ವಭಿಮಾನಿತ್ವಾತ್ ಅನಾದಿ ನಿಧನೋನಂತಹ ಸರ್ವದರ್ಶಿ ನಿರಾಮಯ ಕೇವಲಂ ತ್ವಭಿಮಾನಿತ್ವಾತ್ ಗುಣೇಶ್ವಗುಣ ಉಚ್ಯತೆ. ಜೀವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅವನು ಅನಿತ್ಯನೂ ಅಲ್ಲ, ನಿತ್ಯ. ಎಲ್ಲವನ್ನ ಕಾಣಬಲ್ಲ. ದೇಹವೇ ಅಲ್ಲ, ಆದ್ದರಿಂದ ಅವನಿಗೆ ರೋಗವೂ ಇಲ್ಲ. ಕೇವಲ ಅಭಿಮಾನಿತ್ವಾತ್, ಅವನು ಇದು ನನ್ನದು ಅನ್ನುವ ಅಭಿಮಾನ ಇರೋದರಿಂದಾಗಿ ಇದರಲ್ಲಿ ಸಿಕ್ಕಿಕೊಂಡಿರ್ತಾನೆ. ಗುಣ ಗುಣವತಸ್ಸಂತಿ ನಿರ್ಗುಣಸ್ಯ ಕುತೋ ಗುಣಾಃ ತಸ್ಮಾತ್ತೇನ ವಿಜಾನಂತಿ ಯೇ ಜನ ಗುಣದರ್ಶಿನಃ. ಈ ರೀತಿ ಗುಣಗಳು, ಸತ್ವರಜಸ್ತಮೋ ಗುಣಗಳು, ಹೊರಗಡೆಯ ಸತ್ವರಜಸ್ತಮೋ ಗುಣಗಳು ಅವನಿಗಿಲ್ಲ. ಅವನಿಗೆ ಸ್ವರೂಪಭೂತವಾದ ಒಂದು ಗುಣ ಇರುತ್ತೆ ಜೀವನಿಗೆ. ಇವಾಗ ಸಾತ್ವಿಕ ಇರ್ತಾನೆ, ಅವನಿಗೆ ಸತ್ವಗುಣ, ರಜೋಗುಣ, ತಮೋಗುಣ ಮೂರೂ ಈ ದೇಹದ ಆವರಣವಾಗಿ ಬಂದಿರುತ್ತೆ. ಅವನು ಅದಕ್ಕೆ ಪ್ರತಿಕ್ರಿಯೆ ಕೊಡಲೇಬೇಕು, ಅದಕ್ಕೆ ರಿಯಾಕ್ಟ್ ಮಾಡಲೇಬೇಕು. ಒಬ್ಬ ರಾಜಸ ಜೀವ ಇರ್ತಾನೆ, ಅವನಿಗೂ ಮೂರು ಗುಣಗಳು ಬರ್ತವೆ, ಸತ್ವಗುಣ, ರಜೋಗುಣ, ತಮೋಗುಣ. ತಮೋಗುಣದ ಜೀವನಿಗೆ ಸತ್ವಗುಣ, ರಜೋಗುಣ, ತಮೋಗುಣಗಳು ಹೊರಗಡೆಯಿಂದ ಪ್ರಕೃತಿಯಿಂದ ಬಂದೇ ಬರ್ತವೆ ಅಲ್ವಾ? ಏನು ಮಾಡೋದು? ಯದಾ ತ್ವೇಷ ಗುಣಾನೇತ್ಯ ನಿರ್ಗುಣಸ್ತ್ವಭಿಮನ್ಯತೆ ತದಾ ಸ ಗುಣವಾನೇವ ಪರಮೇಣಾನುಪಶ್ಯತಿ. ಯದಾ ತ್ವೇಷ ಗುಣಾನೇತ್ಯ, ಯಾವಾಗ
ದೇಹದ ಇನ್ಫ್ಲೂಯೆನ್ಸನ್ನು ಪಡೆದು ನನ್ನದು ಅಂತ ಅಂದುಕೊಳ್ತಾನೆ, ಅವಾಗ ಗುಣವಾನೇವ, ಗುಣವಂತ ಇದ್ರೆ ಎಷ್ಟು ದುಃಖಕ್ಕೊಳಗಾಗಬೇಕೋ ಅಷ್ಟು ಸುಖ ದುಃಖಗಳಿಗೆ ಒಳಗಾಗ್ತಾನೆ. ಯತ್ತದ್ಬುದ್ಧೇ ಪರಂ ಪ್ರಾಹು ಸಾಂಖ್ಯಯೋಗಾಶ್ಚ ಸರ್ವಚಃ ಬುದ್ಧ್ಯಮಾನಂ ಮಹಾಪ್ರಾಜ್ಞಂ ಅಬುದ್ಧ ಪರಿವರ್ಜನಾತ್. ದೇವರಿಗೆ ಈ ಪ್ರಾಬ್ಲಮ್ ಇಲ್ಲ. ಅಪ್ರಬುದ್ಧ ಮಥಾವ್ಯಕ್ತಂ ಸಗುಣಂ ಪ್ರಾಹುರೀಶ್ವರಂ ನಿರ್ಗುಣಂ ಚೇಶ್ವರಂ ನಿತ್ಯಂ ಅಧಿಷ್ಠಾತಾರಮೇವ ಚ. ಯತ್ತದ್ ಬುದ್ಧೇ ಪರಂ ಪ್ರಾಹು, ಬುದ್ಧಿ ತತ್ವಕ್ಕಿಂತ ಆಚೆ ಇರುವ, ಬುದ್ಧ್ಯಮಾನಂ ಎಲ್ಲವನ್ನ ಸ್ಫುಟವಾಗಿ ತಿಳಿತಾ ಇರುವ ಮಹಾಪ್ರಾಜ್ಞನಾದ ಒಬ್ಬ ದೇವರು ಅಂತ ಇದ್ದಾನೆ. ಅವನನ್ನು ಸಗುಣ ಅಂತಾರೆ, ನಿರ್ಗುಣ ಅಂತಾರೆ. ಸಗುಣ ಅಂದರೆ ಜ್ಞಾನಾನಂದಾದಿ ಗುಣಗಳಿರುವವ, ನಿರ್ಗುಣ ಅಂದರೆ ಸತ್ವಗುಣ ರಜೋಗುಣ ತಮೋಗುಣಗಳಿರದವ. ಪ್ರಕೃತೇಶ್ಚ ಗುಣಾನಾಂಚ ಪಂಚವಿಂಶತಿಕಂ ಬುಧಾಃ ಸಾಂಖ್ಯಯೋಗೇ ಚ ಕುಶಲಾಃ ಬುದ್ಧ್ಯಂತೆ ಪರಮರ್ಷಿಣಃ. ಅದರಿಂದಾಗಿ ಪ್ರಕೃತಿಗಿಂತಲೂ ಆಚೆ ಇರುವ ಒಬ್ಬ ಪರಮಾತ್ಮನನ್ನ ಸಾಂಖ್ಯಯೋಗರು ತಿಳಿಯುತ್ತಾರೆ. ಏತನ್ನಿದರ್ಶನಂ ಸಮ್ಯಕ್ ಅಸಮ್ಯಕ್ ಚಾರ್ಥದರ್ಶನಂ ಬುದ್ಧ್ಯಮಾನ ಪ್ರಬುದ್ಧಾಭ್ಯಾಂ ಪೃಥಕ್ ಪೃಥಗರಿಂದಮಾ. ನೋಡಪ್ಪ, ಹೀಗಿದೆ ಕ್ಷರ ಹಾಗೂ ಅಕ್ಷರರ ಸಂಬಂಧ. ನೀನು ಹೇಳಿದ್ದ ಹೌದು, ಅಕ್ಷರ ಸಂಬಂಧ ಕ್ಷರ ಸಂಬಂಧ ನಿತ್ಯ. ಅಕ್ಷರ ಅಂದರೆ ಯಾವುದು? ದೇವರು ಮತ್ತು ಜೀವ. ಆದರೆ ಒಬ್ಬನಿಗೆ ಅಜ್ಞಾನ ಇದೆ, ಅದರಿಂದಾಗಿ ಅಕ್ಷರ ನಾಶವಿಲ್ಲದವನಾದರೂ ತನಗೆ ನಾಶ ಇದೆ ಅಂತ ಅಂದುಕೊಳ್ತಾನೆ. ಆದರೆ ಒಬ್ಬ ಇದ್ದಾನೆ, ಅವನು ಅಕ್ಷರ ಸಂಬಂಧ ಕ್ಷರ ಸಂಬಂಧ ಇದೆ, ಅವನಿಗೆ ಪ್ರಕೃತಿಯ ಜೊತೆಗೇ ಇರ್ತಾನೆ, ಆದರೆ ಜ್ಞಾನ ಇದೆ. ಅದರಿಂದಾಗಿ ದುಃಖಾದಿಗಳನ್ನು ಅನುಭವಿಸೋಲ್ಲ. ಅವನ ಅನುಗ್ರಹದಿಂದ ಇನ್ನೊಬ್ಬ ಜ್ಞಾನವನ್ನು ಪಡೆದು ಮುಕ್ತನಾಗ್ತಾನೆ. ಯಾಕೆ ಅಂದರೆ ಜಡ ಬೇರೆ ಇದೆ, ಜಡ ಮತ್ತೆ ಜೀವ ಬೇರೆ ಬೇರೆ ಅಂತ ಹೇಳಿ ಈ ಲೋಕದಲ್ಲಿಯೂ ನಮಗೆ ಅನುಭವಕ್ಕೆ ಬರುತ್ತೆ. ಹೀಗೆ ಶಾಸ್ತ್ರದ ತತ್ವ ಇದು. ಇದು ಗೊತ್ತಿರದೆ ಎರಡನ್ನು ಮಿಕ್ಸ್ ಮಾಡಿ ಮಾತನಾಡ್ತಾರೆ. ನೋಡ್ರಿ, ಧರ್ಮಶಾಸ್ತ್ರ ದೇಹವೇ ಜೀವ ಅಂತ ಅಂದುಕೊಂಡೇ ಕ್ರಿಯೆಗಳನ್ನು ವಿಧಾನ ಮಾಡುತ್ತೆ. ಹೌದು, ದೇಹಾತ್ಮ ದೇಹದ ಅಭಿಮಾನ ಇರೋ ತನಕ ಧರ್ಮಶಾಸ್ತ್ರದಲ್ಲಿ ಹೇಳೋದೆಲ್ಲ ಅನ್ವಯ ಆಗತ್ತೆ. ದೇಹಾತ್ಮದ ಅಭಿಮಾನ ಯಾವಾಗಿರೋಲ್ಲ ಆಗ ಧರ್ಮಶಾಸ್ತ್ರ ಅಪ್ಲೈ ಆಗಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತಾನೆ. ದ್ರೋಣಾಚಾರ್ಯರಿಗೆ ನಾಮಕರಣ ಆಯ್ತೆ, ಜಾತಕರ್ಮ ಆಯ್ತೆ. ಜಾತಕರ್ಮ ಅಂದ್ರೇನು? ತಾಯಿಯ ಹೊಕ್ಕಳ ಬಳ್ಳಿಯನ್ನ ಮಗುವಿನೊಟ್ಟಿಗೆ ಏನು ಸಂಬಂಧ ಇರುತ್ತೆ ಅದನ್ನು ಕತ್ತರಿಸೋದು. ತಾಯಿಯಿಂದಲೇ ಹುಟ್ಟಲಿಲ್ಲ ಯಾರು, ಅವರಿಗೆ ಜಾತಕರ್ಮ ಎಲ್ಲಿಂದ ಆಗತ್ತೆ? ಏನಂತ ಉತ್ತರ ಹೇಳೋದು ಇದಕ್ಕೆ? ಘಟೋತ್ಕಚನಿಗೆ ಮುಂಜಿ ಆಗಲಿಲ್ಲ ಅಂತ ಗಲಾಟೆ ಮಾಡುವುದು. ಯಾಕೆ ಅಂದ್ರೆ ಹುಟ್ಟಿದ ಕೂಡಲೇ ಅವನು ದೊಡ್ಡವನೇ ಆಗಿದ್ದು. ಯಾಕಿಲ್ಲ ಅಲ್ಲಿ? ಘಟೋತ್ಕಚನಿಗೆ ಅಸ್ತ್ರಗಳೆಲ್ಲ ಗೊತ್ತಿತ್ತು. ಹೇಗೆ ಗೊತ್ತಿತ್ತು? ಹೇಗೆ? ಅಯ್ಯೋ ನಿಜ, ದೇವಾಂಶ, ನೇರವಾದ ಅರಿವು ಇವುಗಳಿದ್ದರಿಂದ ಗೊತ್ತಿತ್ತು. ಹೀಗಾಗಿ ಎಷ್ಟು ಆ ತರಹದ ಪ್ರಸಂಗಗಳಿವೆ, ಎಷ್ಟು ಆ ತರಹದ. ಕೃಪಾ ಮತ್ತೆ ಕೃಪಿಗೆ ಜಾತಕರ್ಮ ಆಗಲಿಲ್ಲ, ದೃಪದನಿಗಾಗಲಿಲ್ಲ, ವಿರಾಟನಿಗಾಗಲಿಲ್ಲ.
ಮತ್ಸ್ಯದಲ್ಲಿ ಹುಟ್ಟಿದವ, ಉಪರಿಚರ ವಸುವಿನ ಮಗನಾಗಿ. ಹೊಕ್ಕಳ ಬಳ್ಳಿ ಕತ್ತರಿಸಲಿಕ್ಕೆ ಅಲ್ಲಿ ಮೀನಿನೊಳಗಡೆಯಿಂದ ಬಂದಿದ್ದು. ಋಷ್ಯಶೃಂಗನಿಗೆ ಆಗಲಿಲ್ಲ. ನೋಡಿ, ಧರ್ಮಶಾಸ್ತ್ರದ ಆದೇಶಗಳೆಲ್ಲ ದೇಹದ ಮೇಲೆ ಅಭಿಮಾನ ಇರುವವರಿಗಾಗಿ ಇದೆ. ನಮಗೆಲ್ಲ ದೇಹದ ಮೇಲೆ ಅಭಿಮಾನ ಇದೆ, ಅದರಿಂದಾಗಿ ಧರ್ಮಶಾಸ್ತ್ರದ ಆದೇಶಗಳಿಗೆ ನಾವು ಒಳಗಾಗ್ತೇವೆ. ಅಲ್ಲಿಯೂ ಕೂಡ ಅತ್ಯಂತ ಸೂಕ್ಷ್ಮವಾಗಿದ್ರೆ ಕೆಲವೊಂದು ಅಪ್ಲೈ ಆಗಲ್ಲ ಅಲ್ವಾ? ಹೀಗಾಗಿ ದೇಹ ಬೇರೆ, ಜಡ ಬೇರೆ. ಯಾರಿಗೆ ಜ್ಞಾನ ಇರುತ್ತೆ ಅವನು ಬಚಾವಾಗ್ತಾನೆ. ಜ್ಞಾನವನ್ನು ಪಡಿಲಿಕ್ಕಾಗಿ ಈ ಕಟ್ಟುಪಾಡಿನ ನಡುವೆಯೇ ಒತ್ತಾಡಬೇಕು. ಸಾಂಸಾರಿಕ ಸಮಸ್ಯೆಗಳು, ಪ್ರಾಪಂಚಿಕ ತೊಂದರೆಗಳು ಯಾವುದೋ ಒಂದು ಪದವಿಯಲ್ಲಿ ಅನಿವಾರ್ಯವಾಗಿ ಕೂಡಲೇಬೇಕಾಗತ್ತೆ. ಯಾವ ಪದವಿಯಲ್ಲೂ ಇರಲ್ಲ ಅಂತ ಹೇಳಿ ಬದುಕಲಿಕ್ಕೆ ಇವತ್ತಿನ ದಿನಮಾನದಲ್ಲಿ ಸಾಧ್ಯವೇ ಇಲ್ಲ. ಏನೋ ಒಂದು ಎಕ್ಸ್ಟರ್ನಲ್ ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತೆ, ಯಾರಿಗಾದರೂ ಬರುತ್ತೆ. ಅದ್ರ ಜೊತೆಗೆ ಇದ್ದುಕೊಂಡೇ ಹೋರಾಡಬೇಕು ಅಜ್ಞಾನದ ವಿರುದ್ಧ. ಹೀಗೆ ಜೀವ ಬೇರೆ, ಜಡ ಬೇರೆ ಅನ್ನೋದು ಪದೇ ಪದೇ ತೋರುತ್ತೆ. ಜಡದಿಂದ ಜೀವ ಇನ್ಫ್ಲೂಯೆನ್ಸ್ಡ್ ಆಗ್ತಾ ಇದ್ದಾನೆ ಅನ್ನೋದು ಕರೆಕ್ಟ್. ಆ ಇನ್ಫ್ಲೂಯೆನ್ಸ್ ಅನ್ನು ಮೀರಬೇಕು ಅಂತಾನೆ ಶಾಸ್ತ್ರ ಓದೋದು ಅಂತ ಕರೆಕ್ಟ್. ಅದರಿಂದಾಗಿ ಧರ್ಮಶಾಸ್ತ್ರ ನೋಡ್ರಿ ಯಾರಿಗೆ ಹೇಳ್ತಾ ಇರೋದು, ಹೀಗಿರ್ಬೇಕು ಹೀಗಿರ್ಬೇಕು ಅಂತ ವಿಧಿ ಆಗ್ತಾ ಇದೆ. ವಿಧಿ ಆಗ್ತಾ ಇರೋದ್ರಿಂದಾಗಿ ನಾವು ಈ ರೀತಿಯೇ ಚಿಂತನೆ ಮಾಡಬೇಕು. ಹೀಗೆ ವಿಧಿ ಇದೆ. ಈ ವಿಧಿಯನ್ನು ಹೀಗಲ್ಲದೆ ಬೇರೆ ರೀತಿ ಚಿಂತನೆ ಮಾಡಲಿಕ್ಕೆ ಬರಲ್ಲ. ಅದರಿಂದ ಧರ್ಮಶಾಸ್ತ್ರವೇ ಹೇಳ್ತಾ ಇದೆ ನೀವಿಬ್ರು ಒಂದೇ ಅಂತ. ಯಾರಿಗೆ ಈ ಸೂಕ್ಷ್ಮ ಪರಿಜ್ಞಾನ ಇಲ್ವೋ ಅವ್ರಿಗೆ ಧರ್ಮಶಾಸ್ತ್ರ ಅಪ್ಲೈ ಆಗುತ್ತೆ. ದೇವರು ಜಡದಿಂದ ಭಿನ್ನನಾಗಿ ತೋರಿಸಿದ್ದಾನೆ. ದೇವರ ಅನುಗ್ರಹದಿಂದ ಜೀವಾತ್ಮರು, ಮುಕ್ತರು ಅನೇಕ ಜನ ಇದ್ದಾರೆ. ಅದರಿಂದ ನಾವು ಭಿನ್ನ ಅಂತ ಯೋಚನೆ ಮಾಡಬೇಕು. ನೀವು ಕೇಳಿದೆಯಲ್ಲ, ಕ್ಷರ ಹಾಗೂ ಅಕ್ಷರರು ಒಟ್ಟಿಗೆನೇ ಇರ್ತಾರೆ, ಬಿಡುಗಡೆ ಎಲ್ಲಿಂದ ಅಂತ. ನೋಡು, ಬಿಡುಗಡೆ ಹೇಗಾಯಿತು, ಎರಡು ಬೇರೆ ಬೇರೆ ಹೇಗೆ ಅಂತ ನಾನು ಇಲ್ಲಿ ತನಕ ಹೇಳಿದ್ದೇನೆ. ಅದರಿಂದಾಗಿ ಮೋಕ್ಷ ಅನ್ನೋದಿದೆ. ಜಡದಿಂದ ಮೋಕ್ಷ ಅಂತನ್ನೋದು ಅರ್ಥವತ್ತಾಗಿದೆ, ಅದಕ್ಕೊಂದು ಅರ್ಥ ಇದ್ದೇ ಇದೆ ಅನ್ನುವಲ್ಲಿಗೆ 288ನೇ ಅಧ್ಯಾಯ ಆಯಿತು. ಅದರಿಂದ ನಾವು ಮುಂದೆ ಹೋಗಬೇಕು. ಅದು ಯಾವುದು ಅಂತಂದ್ರೆ 1990+200 289. ಜನಕಃ ನಾನತ್ವೈಕತ್ವಮಿತ್ಯುಕ್ತಂ ತ್ವಯೈತದೃಶಿ ಸತ್ತಮ ಪಶ್ಯಾಮಿ ವಾಭಿಸಂದಿಗ್ಧಂ ಏತಯೋರ್ವೈ ನಿದರ್ಶನಂ. ಜನಕ ಕೇಳ್ತಾನೆ, ಇನ್ನೂ ಪ್ರಶ್ನೆ ಮುಗ್ದಿಲ್ಲ. ನೀವು ಮಾತಿನಲ್ಲಿ ಏನು ಹೇಳಿದ್ರಿ? ನಾನಾತ್ವಂ ಜಡಮಿತ್ಯಾಹುಹು. ಬಹಳ ಆಗಿರೋದು ಜಡ, ಒಂದೇ ಆಗಿರೋದು ಚೇತನ ಅಂದ್ರಿ. ಇದರ ಬಗ್ಗೆ ಕೆಲವು ಡೌಟ್ ಇದೆ ನನಗೆ, ಅದನ್ನು ಹೇಳಬೇಕು. ಅವರು ಹೇಳಿದ್ದು ಹೇಗೆ ಅಂದರೆ, ಈಗಲೇ ಹೇಳ್ಬಿಡ್ತೀನಿ. ನಾನಾತ್ವ ಅಂದರೆ ದೇಹ ಇದೆ, ಇದನ್ನು 1 ಯೂನಿಟ್ ಅಂತಾನೆ ಅನ್ನೋದು. ಈ ದೇಹದಲ್ಲಿ ಎಲ್ಲವೂ ಬೇರೆ ಬೇರೆಯಾಗಿದೆ, ಒಂದನ್ನು ಬಿಟ್ಟು ಇನ್ನೊಂದು ಬದುಕ್ತವೆ. ಎಷ್ಟೋ ಜನರ ಕೈ ಇಲ್ಲ, ಬದುಕ್ತಾ ಇಲ್ವೇ? ಎಷ್ಟೋ ಜನರ ಕಾಲಿಲ್ಲ, ಬದುಕ್ತಾ ಇಲ್ವೇ? ಕಣ್ಣಿಲ್ಲ, ಬದುಕ್ತಾ ಇಲ್ವೇ? ಆದರೆ ಇವುಗಳೆಲ್ಲ ಒಟ್ಟು ಕೂಡಿದರೆ ಸಮಷ್ಟಿ. ಹರಿವ ನೀರಿದೆ, ಪರಮಾಣುಗಳು, ಜಲೀಯ ಪರಮಾಣುಗಳು ಕ್ಷಣ ಕ್ಷಣಕ್ಕೆ ಹರಿದು ಹೋಗ್ತಾ ಇರ್ತವೆ. ಆದರೆ ಹೇಳೋದು ಕಾವೇರಿ. ಹೆಸರು ಏನು?
ಕಾವೇರಿ ನೀರು ಒಂದೇ ಕಡೆ ನಿಂತಿರತ್ತಾ? ಇದೇ ನೀರಿಗೇನೆ ನಾವು ಕಾವೇರಿ ಅಂತ ಹೇಳ್ತೇವೆ ಅಂತ ಹೇಳಲಿಕ್ಕಾಗತ್ತಾ? ಅದು ಬರುತ್ತೆ, ಮುಂದೆ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದಾಗಿ ನಾನಾತ್ವ ಅನ್ನೋದು ಜಡದ ಲಕ್ಷಣ, ಏಕತ್ವ ಅನ್ನೋದು ಚೇತನದ ಲಕ್ಷಣ ಅಂತ ಹೇಳಿದ್ರು. ಅದ್ರ ಮೇಲೆ ಪ್ರಶ್ನೆ ಇದೆ ಅಂತ ನಾವು ಈ ನಾನಾತ್ವ ಮತ್ತು ಏಕತ್ವ ಇದೆಯಲ್ಲ, ಅದು ಜ್ಞಾನದ ಮೇಲೆ ಡಿಪೆಂಡು. ನಾನು ಬಾಲ್ಯದಲ್ಲಿರುವ ನಾನೇ ಯೌವನದಲ್ಲಿರುವ ನಾನಾಗಿದ್ದೇನೆ, ಯೌವನದಲ್ಲಿದ್ದ ನಾನೇ ಮುಪ್ಪಿನಲ್ಲಿರುವ ನಾನಾಗಿದ್ದೇನೆ ಅಂತ ಪ್ರಜ್ಞೆ ಬರುತ್ತೆ. ಇದು ಚೇತನ ಅಲ್ವಾ? ನಾನಾತ್ವಂ ಅಂತಂದ್ರೆ ಆ ನೀರು ಹೇಳ್ಕೊಳ್ತಾ ಇರತ್ತ, ನಾನು ಕಾವೇರಿ ನಾನು ಕಾವೇರಿ ಅಂತ ನೀವು ಗುರುತಿಸೋದು. ಈಗ ತಿಳಿಯುವವನಿಗೂ ತಿಳಿವಿಗೂ, ತಿಳಿದವನಿಗೂ ತಿಳಿಯದವನಿಗೂ ಏನ್ ಡಿಫ್ರೆನ್ಸು? ತಿಳಿವು ಅನ್ನೋದೊಂದು ವಿಕಾರ ಅಷ್ಟೇ ಅಂತ ಇನ್ನೊಂದು ಎಕ್ಸ್ಟ್ರೀಮ್ಗೆ ಹೋಗ್ತಾರೆ. ಅದನ್ನ ನಾಳೆ ನೋಡೋಣ ಆರಂಭದಿಂದ. ಇವತ್ತಿಗೆ ಇಷ್ಟು ಸಾಕು. ಕೃಷ್ಣಾರ್ಪಣಮಸ್ತು.